ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮನೆ ಹುಡುಗ ಡಿ ಬಾಸ್ ಫ್ರೆಂಡ್ ಮಾತಾಡ್ತಾ ಇರೋದು. ಇವತ್ತಿನ ವಿಚಾರ ಏನಂದರೆ, ಮೊನ್ನೆ ಸರ್ಕಾರ ನಗರಾಭಿವೃದ್ಧಿ ಇಲಾಖೆಯಿಂದ ಘೋಷಣೆ ಮಾಡಿದ್ದೆ, ಬೀದಿ ಬದಿ ವ್ಯಾಪಾರಿಗಳು ಯಾರು ಫುಟ್ಪಾತಲ್ಲಿ ವ್ಯಾಪಾರ ಮಾಡಬಾರ್ದು ಅಂತ. ಇವ್ರಿಗೆ ಆದ ಸಪ್ರೇಟ್ ಪಾರ್ಕಿಂಗು ಮತ್ತು ವ್ಯವಸ್ಥೆಗಳು ಆ ಥರ ಇದೆ ಅಂತ ಹೇಳ್ತಾರೆ. ಪಾಪ ಹೊಟ್ಟೆಪಾಡಿಗೆ ಜೀವನ ಮಾಡ್ಕೊಂಡು ಜೀವನ ನಡೆಸ್ತಾ ಇರ್ತಾರೆ ಬೀದಿ ಬದಿ ವ್ಯಾಪಾರಗಳು. ಅವ್ರ ಮೇಲೆ ಇವರು ಸರ್ಕಾರದಿಂದ ಬ್ರಹ್ಮಾಸ್ತ್ರ ಇದು ಮಾಡ್ತಾರೆ. ಯಾಕಂದರೆ ಬಡವರೋಡ ಈಗ ಮೊದಲೇ ಬರಗಾಲ, ಒಂದು ಕಡೆ ಮಳೆ ಇಲ್ಲ, ಒಂದು ಕಡೆ ಬೆಳೆ ಇಲ್ಲ, ಅಲ್ಪಕಾಲಿಕ ಮಳೆ. ಅವ್ರೇನು ಪಾಪ ಒಂದು ದಿನನಿತ್ಯದ ವ್ಯಾಪಾರ ಮಾಡ್ಕೊಂಡು ಅವರು ಹೊಟ್ಟೆಪಾಡು ಮಾಡ್ಕೊತಾ ಇರ್ತಾರೆ. ಆದರೆ ಇವರು ತುಂಬ ಸರ್ಕಾರದಲ್ಲಿ ಈ BBMP ಬಂದು ಅವ್ರನ್ನ ತೆರವುಗೊಳಿಸ್ತಾ ಇರೋದು, ಅದು ತುಂಬ ಇದಾಗುತ್ತೆ. ಎಲ್ಲಿ ಕಿರಿದಾದ ಜಾಗಗಳಿರ್ತವೆ, ಜನನೇ ಓಡಾಡೋಕ್ಕಾಗಲ್ಲ ಅಂಥ ಜಾಗಗಳ್ನ ಬೇರೆ ಕಡೆಗೆ ಶಿಫ್ಟ್ ಮಾಡೋ ವ್ಯವಸ್ಥೆ ಮಾಡಿ. ಅದನ್ನು ಬಿಟ್ಬಿಟ್ಟು ಸಿಕ್ಕಿದ ಕಡೆ ಎಲ್ಲ JCBಗಳನ್ನು ತಗೊಳ್ಳೋದು, ಅದನ್ನು ತೆರವುಗೊಳಿಸೋದು, ಇದು ಯಾವ ರೀತಿ ಯಾವ ನ್ಯಾಯ ಅಂತ ಇದು ಗೊತ್ತಾಗ್ತಾಯಿಲ್ಲ. ಸರ್ಕಾರ ಯಾವುದೇ ಬಂದಿರಲಿ, ಜನತೆ ತೀರ್ಪು ಅಂತ ಬಂದು ನಿಮ್ಗೆ ಅಧಿಕಾರ ಸಿಕ್ಕಾದ ಮೇಲೆ ಈ ಥರ ಮಾಡೋಕ್ಕೆ ಅದು ಒಂದು ಇದೆಲ್ಲ. ಇದರಲ್ಲಿ ಯಾವುದೇ ನಾನು ಪಕ್ಷದ ಬಗ್ಗೆ ಮಾತಾಡ್ತಾ ಇಲ್ಲ, ಬಟ್ಟು ಸರ್ಕಾರದ ಕೆಲವು ನಿಯಮಗಳು ಮಾತ್ರ ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಯಾಕಂದರೆ ಒಂದು ಜನತೆ ವಿಚಾರದಲ್ಲಿ ಒಬ್ಬ ವ್ಯಾಪಾರಿ ತನಗೆ 500 ಆಗುತ್ತೋ 1000 ಆಗುತ್ತೋ ಅವನೇನೋ ಬೀದಿ ಬದಿರು ವ್ಯಾಪಾರ ಮಾಡಿಕೊಂಡು ಅವನು ಹೊಟ್ಟೆ ಜೀವನ ಮಾಡ್ತಾಯಿರ್ತಾನೆ. ಅದನ್ನು ನೀವು ಕಣ್ಣು ಹಿಡಿದು ಯಾಕ್ರಿ ಅಮಾಯಕರು ಬಡವ್ರ ಮೇಲೆ ನಿಮ್ಮ ಇದನ್ನು ಬ್ರಹ್ಮಾಸ್ತ್ರನ ತೋರಿಸ್ತಾ ಇದ್ದೀರಾ? ನೀವು ಆ ಥರ ಮಾಡಬೇಕಾ? ಅಕ್ರಮ ಕಟ್ಟಡಗಳು ಇರ್ತಾವೆ ನೋಡಿರಿ, ರಾಜಕಾಲುವೆಗಳು ಇರ್ತಾವೆ ನೋಡಿರಿ, ಅಂಥದ್ರ ಮೇಲೆ ಮಾಡಿರಿ. ಇಲ್ಲ ಕಾರ್ಪೊರೇಟ್ರು ಭೂಮಿಗಳಲ್ಲಿ ಪಾಳು ಬಂಗ್ಲೆಗಳು ಇರ್ತವೆ, ಅವೆಲ್ಲ ಡೆಮಾಲಿಷ್ ಮಾಡಿಬಿಟ್ಟು ಜಾಗ ತಗೊಳ್ರಿ. ಇಲ್ಲ ಕೆಲವು ಖಾಲಿ ಜಾಗಗಳು ಇರ್ತವೆ, ಅಲ್ಲಿ ಹೋಗ್ರಿ. ಅದನ್ನು ಬಿಟ್ಬಿಟ್ಟು ಬಡವರಿಗೆ ಮೇಲೆ ಯಾಕ್ರಿ ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಾ? ಇದು ತುಂಬ ಒಂದು ನಾಚಿಗೇಡಿನ ಸಂಗತಿಯಾಗಿರ್ತದೆ. ಯಾಕಂದರೆ ಕೆಲವು ವಿಡಿಯೋಗಳು ನೋಡಿದಾಗ ಕಣ್ಣಲ್ಲಿ ನೀರು ಬರುತ್ತೆ. ತುಂಬ ಒಂದು ಕಾಲ್ಪನಿಕವಾದ ಘಟನೆಗಳು ತುಂಬ ನಡೀತಾ ಇರ್ತವೆ. ಯಾಕಂದರೆ ನಾವೇ ಈ ಬೇಜಾರಾದಾಗ ನಾವು ಹೊರಗಡೆ ಹೋಗ್ತಾ ಇರ್ತೀವಿ, ಅಲ್ಲಿ ಫುಟ್ಪಾತಲ್ಲಿ ಒಂದು ಪಾನಿಪುರಿ ಅಂಗಡಿನೋ, ಗೋಬಿ ಮಂಚೂರಿ ಅಂಗಡಿನೋ, ಏನೋ ಒಂದು ಇನ್ನೊಂದು ಮತ್ತೊಂದು ಕಬಾಬ್ ಅಂಗಡಿನೋ ಏನೋ ಒಂದು ಇಟ್ಕೊಂಡಿರ್ತಾರೆ. ಪಾಪ ಅವರು ದಿನದ ಹೊಟ್ಟೆಪಾಡಿಗೆ ಅಂಥದನ್ನು ಬಂದು ತೆರವುಗೊಳಿಸ್ತೀರ ಅಂದರೆ ಯಾವ ರೀತಿ, ಯಾವ ನ್ಯಾಯ? ನಿಮಗೆ ಬೇಕಾ? ಮಲ್ಟಿಪ್ಲೆಕ್ಸ್ ಕಟ್ಟಿರ್ತಾರಲ್ಲ ಅವ್ರ ಹತ್ರ ತೆರಿಗೆ ವಸೂಲಿ ಮಾಡ್ಕೊಳ್ರಿ, ಅದನ್ನು ಬೇಡ ಅನ್ನಲ್ಲ. ಅದನ್ನು ಬಿಟ್ಬಿಟ್ಟು ನೀವು ಯಾವುದಪ್ಪ ಅದು ರಾಜಕಾಲುವೆಗಳಲ್ಲಿ ಇರ್ತವೆ, ಅಕ್ರಮ ಕಟ್ಟಡಗಳಿರ್ತವೆ, ಸಕ್ರಮವಾಗಿ ಯಾರು ಭೂಮಿನ ಒಪ್ಪಿಸ್ಕೊಂಡಿರ್ತಾರೆ ಹೋಗಿ ಅವ್ರ ಮೇಲೆ ಅವ್ರಿಗೆ ಟ್ಯಾಕ್ಸ್ ಹಾಕ್ಬಿಟ್ಟು ಇದು ಮಾಡಿ ಅಲ್ಲಿ ತೆರವುಗೊಳಿಸಿ ನಿಮ್ಮದೇ ಆದ ಒಂದು ಪಾರ್ಕಿಂಗ್ಗಳು ಮಾಡ್ಕೊಂಡ್ರೆ. ಅದನ್ನು ಬಿಟ್ಬಿಟ್ಟು ಬೆಂಗಳೂರಲ್ಲಿರೋ ಫುಟ್ಪಾತ್ಗಳ್ನೆಲ್ಲ ಇದು ಮಾಡ್ತೀನಿ ಅನ್ನೋದು ಇದು ಯಾವ ರೀತಿ, ಯಾವ ನ್ಯಾಯ? ಬೆಂಗಳೂರು ಒಂದೇ ಅಲ್ಲ, ರಾಜ್ಯದ ಹಲವೆಡೆಗಳು ಇದು ನಡೀತೈತೆ. ಯಾಕಂದರೆ ಸಣ್ಣ ಪುಟ್ಟ ವ್ಯಾಪಾರ ಮಾಡಿದ್ನೆ. ಈಗ ಹಳ್ಳಿ ಕಡೆ ಏನು ಮಾಡ್ತಾರೆ, ಸಂತೆಗಳು ಅಂತ ಮಾಡ್ತಾ ಇರ್ತಾರೆ. ಆ ಸಂತೆಗಳಲ್ಲಿ ಏನು ಮಾಡ್ತಾರೆ, ಬೀದಿ ಬದಿಲಿ ವ್ಯಾಪಾರ ಮಾಡ್ತಾ ಇರ್ತಾರೆ. ಯಾಕಂದರೆ ಸೋಮವಾರ, ಮಂಗಳವಾರ, ಶುಕ್ರವಾರ ಅಂತ ಹಳ್ಳಿ ಕಡೆ ಒಂದು ಸಂತೆಗಳಿರುತ್ತೆ. ಆ ಸಂತೆ ದಿನ ಅವರು ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವತ್ತೊಂದಿನ ಅವ್ರು ಬರ್ತಾರೆ, ಎಂದಿನಂತೆ ಇದು ಮಾಡ್ಕೊಂಡು ಅವರು ಪಾಪ ಬೀದಿ ಬದಿ ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನು ಬಿಟ್ಟುಬಿಟ್ಟು ನೀವು ಈ ಥರ ಮಾಡ್ತಾ ಇದ್ದೀರಲ್ಲ ಸರ್ಕಾರಕ್ಕೆ. ಯಾಕಂದರೆ ನಗರಾಭಿವೃದ್ಧಿ ಇಲಾಖೆ ಆದೇಶ ಹೊರಡಿಸಿದ್ದು BBMP ಯಾವುದೇ ಅಧಿಕಾರಿಗಳಾಗಿರಲಿ, ನಿಮಗೆ ಒಂದು ಮನುಷ್ಯತ್ವ, ಒಂದು ಮಾನವೀಯತೆ ಇದ್ದರೆ ಇದು ಫುಟ್ಪಾತಲ್ಲಿ ತೆರವುಗೊಳಿಸೋದನ್ನ ದಯವಿಟ್ಟು ಜನಸಂದಣಿ ಹೆಚ್ಚು ಓಡಾಡೋಕ್ಕೆ ತೊಂದರೆ ಆಯ್ತೈತೆ ಅನ್ನೋಂಥ ನೀವು ತೊಂದರೆಗೊಳಿಸಿ ಬೇಡ ಅನ್ನಲ್ಲ. ಈಗ ಕೆಲವು ಪಾರ್ಕ್ಗಳು ಮಾಡಿದ್ದೀರಾ, ಜನಗಳ್ನ ಓಡಾಡೋಕ್ಕೆ ಕೆಲವು ಪಾರ್ಕ್ಗಳು ಮಾಡಿದ್ದೀರಲ್ವಾ, ಆ ಪಾರ್ಕ್ಗಳ್ನೆಲ್ಲ ನೆಲ ಸಮ ಮಾಡಿಬಿಡಿ. ಈಗ ಫುಟ್ಪಾತ್ ಮಾಡಿದ್ದೀರಾ, ನೆಕ್ಸ್ಟು ಪಾರ್ಕ್ಗಳ್ನು ನೆಲ ಸಮ ಮಾಡಿ. ಎಲ್ಲರೂ ಶಿಸ್ತಾಗಿ ಮನೇಲಿರ್ತಾರೆ, ಎಲ್ಲೂ ಹೊರಗಡೆನೂ ಹೋಗೋಲ್ಲ, ಯಾವ ಕಿಡ್ನಾಪು ಹೋಗೋಲ್ಲ, ಯಾವ ಕೊಲೆನೂ ಹೋಗೋಲ್ಲ, ಯಾವ ದರೋಡೆನೂ ಹೋಗೋಲ್ಲ, ಯಾವ ಇನ್ನೊಂದು ಮತ್ತೊಂದು ಇದು ಇಲಿಗಲ್ ಆ್ಯಕ್ಟಿವಿಟೀಸು ನಡೆಯಲ್ಲ, ಮತ್ತು ಯಾವುದು ರೇಪು ಗಿಪ್ ಏನೂ ಆಗೋಲ್ಲ. ಎಲ್ಲ ಅವ್ರ ಪಾಡ್ಗೆ ಅವ್ರ ಮನೆಯಲ್ಲಿ ಸುರಕ್ಷಿತವಾಗಿ ಅವ್ರು ಇರ್ತಾರೆ. ನೀವು ಇದು ಮಾಡೋದು ಒಂದು ತುಂಬ ಒಂದು
ಕೃತ್ಯ ಅನಿಸ್ತದೆ. ದಯವಿಟ್ಟು ಬಡವ್ರ ಹೊಟ್ಟೆ ಮೇಲೆ ಹೊಡಿಬೇಡಿ. ನಮ್ಮ ಡಿ ಬಾಸ್ ಇದ್ದರು, ಡಿ ಬಾಸ್ ಅಭಿಮಾನಿಗೆ ಹೇಳ್ತಾ ಇದ್ದೀನಿ, ಯಾವತ್ತು ಕಾರ್ಮಿಕರು ಬೆಲೆ ಕೊಡ್ತಾರೆ. ಅವರು ಒಬ್ಬರು ಕಾರ್ಮಿಕರೇ, ಅವರು ತನ್ನ ದುಡಿಮೆನ ಅವರು ಇದು ಮಾಡ್ಕೊತಾರೆ. ಯಾಕಂದರೆ ನೀವು ಹೈಯೆಸ್ಟಾಗಿ ಕಾರಲ್ಲಿ ಓಡಾಡ್ತೀರ, ಇದು ನೋಡ್ತೀರ, ಅಂಗಡಿ ಮಾಡ್ಕೊತೀರ, ಮಲ್ಟಿಪ್ಲೆಕ್ಸ್ ಮಾಡ್ಕೊತೀರ, ಶಾಪಿಂಗ್ ಮಾಲ್ಗಳು ಮಾಡ್ಕೊತೀರ. ಬೀದಿ ವ್ಯಾಪಾರಗಳು ಸಣ್ಣ ವ್ಯಾಪಾರ ಮಾಡ್ಕೊಂಡು ಅವತ್ತಿನ ಜೀವನಕ್ಕೆ ಬಾಡಿಗೆ ಕಟ್ಕೊಂಡು ಸ್ಕೂಲ್ ಮಕ್ಕಳನ್ನ ಓದಿಸ್ಕೊಂಡು ಏನೋ ಒಂದು ಜೀವನ ಮಾಡ್ಕೊಂಡು ಅವ್ರು ಹೋಗ್ತಾ ಇರ್ತಾರೆ. ಅವ್ರ ಹೊಟ್ಟೆ ಮೇಲೆ ಹೊಡಿಬೇಡಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಜೈ ಡಿ ಬಾಸ್.